ಮದ್ದೂರು ಪಟ್ಟಣದ ನಿವೃತ್ತ ರಾಜ್ಯ ಸರ್ಕಾರಿ ನೌಕರರ ಸಂಘದ ನೂತನ ಪದಾಧಿಕಾರಿಗಳ ಆಯ್ಕೆ ಇಂದು ಕಚೇರಿ ಆವರಣದಲ್ಲಿ ಜರುಗಿತು. ರಾಜ್ಯ ನಿವೃತ್ತ ಸರ್ಕಾರಿ ನೌಕರ ಸಂಘದ ಈ ಹಿಂದೆ ಇದ್ದ ಆಡಳಿತ ಮಂಡಳಿ ನಿಷ್ಕ್ರಿಯಗೊಂಡಿದ್ದ ಹಿನ್ನೆಲೆ ಇಂದು ನೂತನ ಆಡಳಿತ ಮಂಡಳಿಯ ಅಧ್ಯಕ್ಷರನ್ನು ಆಯ್ಕೆ ಮಾಡಲಾಯಿತು. ಸಂಘದ ನೂತನ ಅಧ್ಯಕ್ಷರಾಗಿ ಎಚ್ಎಂ ಮಲ್ಲಯ್ಯ ಆಯ್ಕೆಯಾದರು. ಸಂಘದ ಗೌರವಾಧ್ಯಕ್ಷರಾಗಿ ಮುದ್ದೇಗೌಡ, ಗೌರವ ಕಾರ್ಯದರ್ಶಿಯಾಗಿ ಎಂಎಸ್ ಸಿದ್ದೇಗೌಡ, ಉಪಾಧ್ಯಕ್ಷರಾಗಿ ಪುಟ್ಟೇಗೌಡ, ಕಾರ್ಯದರ್ಶಿಯಾಗಿ ಚಿಕ್ಕಪುಟ್ಟೇಗೌಡ, ಖಜಾಂಚಿ ಗೋಪಾಲಕೃಷ್ಣ, ಕ್ರೀಡಾ ಕಾರ್ಯದರ್ಶಿ ಪುಟ್ಟೇಸ್ವಾಮಿ, ಕೇಂದ್ರ ಸಂಘದ ಪ್ರತಿನಿಧಿಯಾಗಿ ಮಲ್ಲೇಸಪ್ಪರವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. ಈ ವೇಳೆ ಮಾತನಾಡಿದ ನೂತನ ಅಧ್ಯಕ್ಷ ಮಲ್ಲಯ್ಯ, ಸಂಘದ ಅಭಿವೃದ್ಧಿಗೆ ಶ್ರಮಿಸುವುದರ ಜೊತೆಗೆ ಎಲ್ಲರನ್ನೂ ಒಗ್ಗಟ್ಟಿನಿಂದ ಸಂಘಟಿಸಿ ಸಂಘವನ್ನು ಮತ್ತಷ್ಟು ಮೇಲ್ದರ್ಜೆಗೆ ಕೊಂಡೊಯ್ಯುತ್ತೇನೆ ಎಂದು ತಿಳಿಸಿದರು. ನಿಷ್ಕ್ರಿಯವಾಗಿದ್ದರಿಂದ ನನ್ನ ಸಹೋದ್ಯೋಗಿ ಮಿತ್ರರುಗಳೆಲ್ಲ ಸೇರಿ ಕಳೆದ 4 ತಿಂಗಳಿಂದ ಒಂದು ರೂಪುರೇಷೆಯನ್ನು ಸಿದ್ಧಪಡಿಸಿ 3 ತಿಂಗಳ ಹಿಂದೆ ನನ್ನನ್ನು ನೂತನ ಅಧ್ಯಕ್ಷರನ್ನಾಗಿ ಶ್ರೀಮಾನ್ ವಿಭಾಗೀಯ ಉಪಾಧ್ಯಕ್ಷರಾದಂಥ ಶ್ರೀನಿವಾಸರ ನೇತೃತ್ವದಲ್ಲಿ ಹಾಗೂ ಕೇಂದ್ರ ಸಂಘದ ಉಪಾಧ್ಯಕ್ಷರಾದಂಥ ಶಶಿಧರ್ರವರ ಉಪಸ್ಥಿತಿಯಲ್ಲಿ ನನ್ನನ್ನು ನೂತನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಯಿತು. ನಿರ್ದೇಶಕರುಗಳು ಎಲ್ಲರೂ ವಿರೋಧವಾಗಿ ಆಯ್ಕೆ ಮಾಡಿದ್ರು. ಅದು 3 ಮೀಟಿಂಗಲ್ಲಿ ನಾವು ಕಾರ್ಯಕ್ರಮಗಳು ನಂಬ್ಕೊಂಡು ಬಂದೋ. ಈ 3ನೇ ಮೀಟಿಂಗು ದಿನಾಂಕ 9/1/2026 ನೂತನ ವರ್ಷದಂದು ನಾವು ಎಲ್ಲ ನಿರ್ದೇಶಕರು ಸಭೆ ಸೇರಿ ಈ ದಿನ ಈ ಇದ್ದಂಥ ಈ ಉಪಾಧ್ಯಕ್ಷರು ಹಾಗೂ ವಿಭಾಗೀಯ ಉಪಾಧ್ಯಕ್ಷರ ನೇತೃತ್ವದಲ್ಲಿ ಒಂದು ಹೊಸ ಕಾರ್ಯಕಾರಿ ಸಮಿತಿಯನ್ನು ರಚನೆ ಮಾಡ್ಕೊಂಡಿದ್ದೀವಿ. ನಾವು ಹಾಕೊಂಡಿರುವಂಥದ್ದು ಅರ್ಜೆಂಟಾಗಿ ತುರ್ತಾಗಿ ಒಂದು ಕ್ಯಾಲೆಂಡರ್ ಬಿಡುಗಡೆ ಮಾಡಬೇಕು ಅಂತ ಒಂದು ತೀರ್ಮಾನ ಮಾಡ್ಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಒಂದು ಆರೋಗ್ಯ ಶಿಬಿರವನ್ನು ನಡೆಸಬೇಕು ಅಂತ ಅಂದ್ಕೊಂಡಿದ್ದೀವಿ. ಹಾಗೂ ನಿವೃತ್ತ ನೌಕರರ ಕ್ಷೇಮಾಭಿವೃದ್ಧಿಗಾಗಿ ಹಲವಾರು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅದರಲ್ಲಿ ಅವರ ಅಂತ್ಯ ಸಂಸ್ಕಾರಕ್ಕಾಗಲಿ ಅಥವಾ ಮರಣ ಹೊಂದಿದಾಗ ಅವರ ಕುಟುಂಬದವರಿಗೆ ಏನಾದರೂ ಒಂದು ಸ್ವಲ್ಪ ಸಂಘದ ವತಿಯಿಂದ ಒಂದು ಸ್ವಲ್ಪ ಧನ ಸಹಾಯವನ್ನು ಮಾಡೋ ರೀತಿ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು ಅಂತ ಇವತ್ತು ಈ ಸಂಘದ ಈ ಸಭೆಯಲ್ಲಿ ತೀರ್ಮಾನ ಮಾಡಿದ್ದೀವಿ. ಇದಕ್ಕೆ ಎಲ್ಲ ನಿರ್ದೇಶಕರು ಹಾಗೂ ಸದಸ್ಯರ ಪ್ರೋತ್ಸಾಹವನ್ನು ನಾನು ಬಯಸ್ತೇನೆ.